ತಾಳಿಕೋಟೆಯಲ್ಲಿ ದಲಿತ ಯುವಕರ ಮೇಲೆ ಸವರ್ಣೀಯರಿಂದ ಭೀಕರ ಹಲ್ಲೆ. ಕಾಕಿ ಸಮ್ಮುಖದಲ್ಲೇ ನಡು ರಸ್ತೆಯಲ್ಲಿ ದಲಿತರ ಮೇಲೆ ಅಟ್ಟಹಾಸ. ವಿಜಯಪುರ ಜಿಲ್ಲೆಯ ಮಡಿಕೇಶ್ವರ್ನಲ್ಲಿ ಆಕ್ರೋಶ. ಕಂಬಕ್ಕೆ ಕಟ್ಟಿ ಹಾಕಿ ದಲಿತ ಯುವಕನಿಗೆ ಥಳಿಸಿದ ಸವರ್ಣೀಯರು. ರಕ್ಷಣೆಗೆ ಬಂದವನ ಮೇಲೂ ಹಲ್ಲೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಡಿಕೇಶ್ವರ ಗ್ರಾಮದಲ್ಲಿ ಮಾನವೀಯತೆಯನ್ನೇ ಮುಜುಗರಕ್ಕೀಡು ಮಾಡುವಂತಹ ಘಟನೆಯೊಂದು ನಡೆದಿದೆ. ಜುಲೈ 15ರಂದು ಸಂಜೆ 5:30ರಿಂದ 7 ಗಂಟೆಯ ಅವಧಿಯಲ್ಲಿ ದಲಿತ ಸಮುದಾಯಕ್ಕೆ ಸೇರಿದ ಇಬ್ಬರು ಯುವಕರ ಮೇಲೆ ಗ್ರಾಮದ ಸವರ್ಣೀಯರು ಹಾಗೂ ತಾಳಿಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ಜ್ಯೋತಿ ಕೋಟಾ ಮೇಡಂ ಅವರು ಸೇರಿಕೊಂಡು ತೀವ್ರ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮದ ದಲಿತ ಯುವಕ ಬಾಲಚಂದ್ರ ಮಾದರಿ ಎನ್ನುವ ಆತ ಬಯಲು ಶೌಚಾಲಯಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಹಳೆಯ ವೈಷಮ್ಯವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಸವರ್ಣೀಯರು ಆತನ ಮೇಲೆ ಸುಳ್ಳು ಆಪಾದನೆ ಹೊರಿಸಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಆತನನ್ನ ಬಲವಂತವಾಗಿ ಎಳೆದುಕೊಂಡು ಬಂದು ಊರಿನ ಅಗಸಿಯಲ್ಲಿರುವ ಕಂಬಕ್ಕೆ ಕಟ್ಟಿ ಹಾಕಿ ಮನಬಂದಂತೆ ಥಳಿಸಿದ್ದಾರೆ. ಈ ಅಮಾನುಷ್ಯ ಕೃತ್ಯವನ್ನ ಪ್ರಶ್ನಿಸಲು ಮತ್ತು ಬಾಲಚಂದ್ರನ ರಕ್ಷಣೆಗೆ ಧಾವಿಸಿದ ಅದೇ ಗ್ರಾಮದ ಮತ್ತೊಬ್ಬ ದಲಿತ ಯುವಕ ಪರಶುರಾಮ್ ಬಸರಕೋಡ ಎಂಬಾತನ ಮೇಲೆಯೂ ಕೂಡ ಸವರ್ಣೀಯರು ಮುಗಿಬಿದ್ದು ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಖಾಕಿ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ. ಇನ್ನು ಹಲ್ಲೆಯ ತೀವ್ರತೆಗೆ ಯುವಕರು ಇನ್ನೇನು ಪ್ರಾಣ ಬಿಡ್ತಾರೆ ಅನ್ನುವ ಪರಿಸ್ಥಿತಿ ತಲುಪಿದಾಗ ಸ್ಥಳದಲ್ಲಿದ್ದ ತಾಳಿಕೋಟೆ ಪಿಎಸ್ಐ ಜ್ಯೋತಿ ಕೋಟಾ ಹಾಗೂ ಸವರ್ಣೀಯರು ತಕ್ಷಣವೇ ಅವರನ್ನ ತಮ್ಮ ಸರ್ಕಾರಿ ವಾಹನದಲ್ಲಿ ಹಾಕಿಕೊಂಡು ಬಂದು ದಲಿತರ ಕೇರಿಗೆ ತಂದು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪಿಎಸ್ಐ ಅವರ ಜೊತೆ ಬಂದಿದ್ದ ಸಂಬಂಧಿಕರು, ಕೇರಿಯಲ್ಲಿದ್ದ ಮಹಿಳೆಯರು ಹಾಗೂ ಮಕ್ಕಳನ್ನ ಲೆಕ್ಕಿಸದೆ ಮತ್ತೊಮ್ಮೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಬಸವನ ಬಾಗೇವಾಡಿಯ ದಲಿತ ಮುಖಂಡರಾದ ಉಮೇಶ್ ನಡುವಿನಮನಿ ಹಾಗೂ ಅವರ ಸಂಗಡಿಗರು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ತೀವ್ರವಾಗಿ ಗಾಯಗೊಂಡಿದ್ದ ಇಬ್ಬರು ಯುವಕರನ್ನ ಬಸವನ ಬಾಗೇವಾಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳನ್ನ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇತ್ತ ಘಟನೆಯ ಸುಳಿವು ಸಿಗ್ತಾ ಇದ್ದಂತೆ ಕರ್ನಾಟಕ ದಲಿತ ಸಂಘಟನೆಯ ಪ್ರಮುಖರು ಹಾಗೂ ಕರ್ನಾಟಕ ಮಾದಿಗರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ಶ್ರೀಸೆಲ್ ರತ್ನಾಕರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದ್ದಾರೆ. ಅಲ್ಲದೆ ವೈದ್ಯಕೀಯ ಹಾಗೂ ಕಾನೂನು ಪ್ರಕ್ರಿಯೆಗಳನ್ನು ಕೈಗೊಂಡು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಮಾಹಿತಿ ನೀಡಿದ್ದಾರೆ. ದಲಿತ ಯುವಕರ ಮೇಲೆ ನಡೆದಿರುವ ಈ ಭೀಕರ ದೌರ್ಜನ್ಯಕ್ಕೆ ಕಾರಣರಾದ ಹಾಗೂ ಕರ್ತವ್ಯ ಲೋಪ ಎಸಗಿರುವ ಪಿಎಸ್ಐ ಜ್ಯೋತಿ ಕೋಟಾ ಅವರನ್ನ ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕು ಮತ್ತು ವಿಜಯಪುರ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ದಲಿತ ಮುಖಂಡರು ಎಚ್ಚರಿಸಿದ್ದಾರೆ. ಕಾಕಿ ಪಡೆಯ ಸಮ್ಮುಖದಲ್ಲಿ ದಲಿತರ ಮೇಲೆ ನಡೆದಿರುವ ಈ ದೌರ್ಜನ್ಯ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಉನ್ನತಾಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ವಿಜಯಪುರ. ನೋಡಿ ಎಲ್ಲ ಸವರ್ಣೀಯರು ಕೂಡ ಪೊಲೀಸರಿಗೆ ಅಲ್ಲೇ ಮಾಡಿ ಹೊಡೆದಿದ್ದಾರೆ. ಪೊಲೀಸರು ಸಮಸ್ಯೆ